ನಮಸ್ತೆ ನನ್ನೆಲ್ಲ ಕನ್ನಡಿಗರಿಗೆ. ಏನಪ್ಪ ವಿಷಯ ಅಂತಂದ್ರೆ, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಇದು ಕೂಡ ಅರುಮನು 2401ನೇ. ಯಾಕಂತಂದ್ರೆ ಹಳೆ ID ಏನಾಗಿದೆ ಅಂತಂದ್ರೆ, ನಮ್ಮ ಮಾವ ತೀರೋದಾಗ ನಾನು ವಿಡಿಯೋ ಮಾಡೋದು ಬಿಟ್ಬಿಟ್ಟೆ. ಯಾಕಂತಂದ್ರೆ ಬೇಜಾರಾಯ್ತಿತ್ತು, ನಮ್ಮ ಮಾವ ಇಲ್ದಾರೋದಕ್ಕೆ ಏನು ಮಾಡೋಕೆ ನಂಗೆ ಮನ್ಸಿರ್ಲಿಲ್ಲ, ವಿಡಿಯೋ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ ಏನಾಯ್ತು ಅಂತಂದ್ರೆ ಅಕೌಂಟು ಬ್ಲಾಕ್ ಆಗಿದೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ ಅಕೌಂಟ್ಗೆ. ಈ ಅಕೌಂಟ್ನ ನಾನು ಹೊಸ ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿದ್ದೀನಿ. ಅದು ನನ್ನ ಕನಸೇನು ಅಂತಂದರೆ, ಐಫೋನಲ್ಲೇ ನಾನು ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡು ನನ್ನ ಏಮ್ ಆ ರೀತಿ ಇತ್ತು, ಅದರಲ್ಲೇ ಮಾಡ್ತಿದ್ದೀನಿ. ಎಷ್ಟು ಕ್ಲಾರಿಟಿ ಇದೆ ಯಪ್ಪ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ಇವತ್ತು ಹೊರಗಡೆ ಹೋಗ್ತಿದ್ದೀವಿ. ಬಟ್ ಎಲ್ಲಿ ಏನು ಎತ್ತ ಅಂತ ನಾವೇನು ಹೇಳಲ್ಲ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲೋ ಇತ್ತೆ ಅಂತ. ಆಮೇಲೆ ನಾನಂತೂ ಫುಲ್ ಸ್ಪೆಷಲ್ ಆಗಿ ಕಾಣ್ತೀನಿ ವಿಡಿಯೋದಲ್ಲಿ. ಹೋಗ್ತಾ ಹೋಗ್ತಾ ಈಗಲ್ಲ, ಹೋಯ್ತಾ ಲಾಸ್ಟ್ ಎಂಡಿಂಗ್ ಅಲ್ಲಂತೂ ಫುಲ್ ಒಳ್ಳೆ ಹೀರೋ ಕಾಣ್ತೀನಿ, ನೋಡ್ತಾರೆ. ಇವಾಗ ನಾನು ಸ್ನಾನ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ರೆಡಿ ಮಾಡಬೇಕು. ಇವಾಗ ದೀಪ ಹಸ್ಬಿಟ್ಟೆ ಹೋಗ್ಬೇಕು ಅಂತ ಈ ಸೀರೆ ನಾನು ಉಟ್ಕೊತಿರೋದು. ಇದು ಬಂದು ನಮ್ಮ ಅಜ್ಜಿ ಸೀರೆ, ತುಂಬ ಹಳೆ ಕಾಲದ ಸೀರೆ ಅನಿಸುತ್ತೆ. ಈ ಸೀರೆ ಉಟ್ಕೊಂಡು ಇವಾಗ ನಾನು ದೀಪ ಹಚ್ಬೇಕು. ಹೊರಡ್ಬೇಕಾದ್ರೆ ಬೇರೆ ಸೀರೆ ಹಾಕೊತೀನಿ, ದೀಪ ಹಚ್ಬೇಕಾದ್ರೆ ಒಂದು ಸೀರೆ ಹಾಕೊತೀನಿ. ಇದಕ್ಕೆ ಮ್ಯಾಚಿಂಗ್ ಬ್ಲೌಸು ಈ ಬ್ಲೌಸ್ ಹಾಕೊತಿದ್ದೀನಿ. ಇದು ಬಂದು ಅವ್ರು ನನಗೆ ತುಂಬ ಬೇಕಾದವರು, ಅವ್ರಲ್ಲಿ ಕೊಟ್ಟಿದ್ದ ಬ್ಲೌಸು. ಇದಕ್ಕೆ ಈ ಸ್ಯಾರಿಗೆ ಈ ಬ್ಲೌಸ್ ಹಾಕೊತೀನಿ. ಮೈ ಗಾಡ್, ಫಸ್ಟ್ ಟೈಮೆಲ್ಲ ಯೂಟ್ಯೂಬಲ್ಲಿ ಮಾಡ್ತಾ ಇರೋದು, ಐಫೋನಲ್ಲಿ ಮಾಡ್ತಾ ಇರೋದು ಒಂಥರ ನರ್ವಸ್ ಫೀಲ್ ಆಗ್ತಿದೆ ನನಗೆ. ಉಟ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಅಂದರೆ ದೀಪ ಸಾಕಲ್ವಾ, ಸೊ ಅಷ್ಟೇ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಇದನ್ನ ಹಾಕೊತಿದ್ದೀನಿ. ಹೇಗೆ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಷ್ಟೆ. ಮೇಕಪ್ ಮುಗೀತು. ನನ್ನ ಮೇಕಪ್ ಯಾವತ್ತಿದ್ರೂ ಇಷ್ಟನೇ, ಯಾಕಂದರೆ ನ್ಯಾಚುರಲ್ ಬ್ಯೂಟಿ, ಅದಕ್ಕೇನೆ. ಮುಗೀತಾ? ಪಾದಸ್ಪರ್ಶ, ನಿನ್ನ ಮಗಂದು ಮೊದಲನೇ ಪಾದಸ್ಪರ್ಶ ನಿನ್ನ ಈ ಮುದ್ದಾದ ರಂಗೋಲಿಗೆ. ಫೈನಲಿ ವಾರ ಎಲ್ಲ ಮುಗೀತು. ಈಗ ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಇದೆ, ಅವರು ಹೊರಗಡೆ ಹೋಗಿದ್ದು ಬಂದಾದಮೇಲೆ ನಾನು ಸೀರೆ ಚೇಂಜ್ ಮಾಡಿಕೊಂಡು ನಾನು ರೆಡಿಯಾಗಿ ಹೊರಡ್ತೀವಿ. ನನ್ನ ಮಗ ಅಂತೂ ಕಾಟ ಕೊಟ್ಟವನೇ ಹೆಂಗೆ ಕೂತವನು ಇವಾಗ ಹೋಗ್ಬಿಟ್ಟು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಭಾರಿ ಅವನೇ ಮಾತ್ರ ನಿಜವಾಗ್ಲು. ನಾನು ರೆಡಿ ಆಗಾಯ್ತು. ಇವ್ರೇನು ಸ್ನಾನ ಏನು ಮಾಡಿಲ್ಲ, ಇನ್ನೇನಿದ್ರು ಶಿಸ್ತ ಹೊರಡ್ತಾ ಇರೋದೆ. ಫ್ಲೈಟ್ ಅಲ್ಲ, ಗಾಡಿ, ಬೈಕ್, ಅದೇ ನಾನು ಅಂತ ಇದ್ದಿಲ್ಲ ಅಷ್ಟೇ. ಸರಿ, ಆನ್ ದ ವೇ ನಾಷ್ಟನೂ ತಿನ್ಕೋಗ್ಬೇಕು. ನಾಷ್ಟನೂ ಕೂಡ ಮನೇಲಿ ಮಾಡಿಲ್ಲ. ಈಗ ಹೊಡ್ತಿದ್ದೀವಿ. ನಿಮಗೆ ನಾನು ಈಚೆಗಡೆ ಸಿಗ್ತೀನಿ. ಫೈನಲ್ ಆಗಿ ಬಂದಿದ್ದೀವಿ ನಾಷ್ಟ ತಿನ್ನೋಕ್ಕೋಸ್ಕರ. ನಾಷ್ಟ ತಿನ್ನಿಲ್ಲ, ಹೇಳಿದ್ನಲ್ಲ ಆನ್ ದ ವೇ ನಾಷ್ಟ ತಿನ್ನಬೇಕು ಅಂತಂದ್ಬಿಟ್ಟು ನನ್ನೇ ಹೊಡ್ಕೊಂತಲ್ಲ. ಫೈನಲಿ ನಾಷ್ಟ ಬಂತು ನೋಡಿ, ತಿನ್ನಕ್ಕೆ ಅಂತ ಕುಂತಾಳೆ. ಆಯ್ತು, ನಿಧಾನಕ್ಕೆ ಬಾ. ಇನ್ನೆಲ್ಲೂ ಗಾಡಿ ಸ್ಟಾಪ್ ಮಾಡೋಂಗಿಲ್ಲ. ಇನ್ನು ಏರ್ ಹೊಡಿಸ್ಕೊಂಡು ಡೈರೆಕ್ಟ್ ಹೋಗ್ತಾ ಇರೋದೆ. ಎಲ್ಲೂ ಸ್ಟಾಪ್ ಕೊಡೋಲ್ಲ. ಏರ್ಪೋರ್ಟ್ಸ್ ಬೇಕು. ಏನ್ ಸ್ಮಾರ್ಟ್ ಆಗಿದ್ದನಲ್ಲ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಾನಂತೂ ಒಳ್ಳೆ ಹುಚ್ಚಿ ಆದಂಗೆ ಆಗ್ಬಿಟ್ಟಾನಿ. ಕೂದಲು ಹತ್ಕೊಡುವೆ ಯಪ್ಪ, ಎಷ್ಟು ಇರಿಟೇಟ್ ಆಯ್ತದೆ ಗೊತ್ತಾ ನನಗೆ ಕೂದಲಿರೋದು ಈ ಥರ. ನನ್ನ ಮುಖ ನನಗೆ ನೋಡ್ಕೊಳಕ್ಕೆ ಒಂಥರ ಅನಿಸ್ತೈತಿ ಇವತ್ತು. ಎಲ್ಲಿ ಕರ್ಕೊಳ್ತಿದ್ಯಾ? ಯಾವ ಬರೋದು? ಹೌದಾ? ನಾನು ಇವ್ರ ಜೊತೆಗೆ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಇವ್ರ ಜೊತೆಲೇ ಇದ್ದೆ. ಅದೇ ಹಳೆ ನೆನಪುಗಳ ಮಧ್ಯೆ ಸಾಕ್ತಾ ಇದ್ದೀವಿ ಇವತ್ತು.
Don't wanna talk, I need a moment before I go. It's nothing personal, I draw the blinds. They don't need to see me cry, 'cause even if they understand, they don't understand. So then when I'm finished, I'm all about my business and ready to save the world. I'm taking my misery, making my ಮಗ ಕಣ್ಣು ಆಪರೇಷನ್ ಮಾಡ್ಕೊಂಡಿದ್ವಿ ಅಂತಾರ. ನಾವು ಬಂದಾಗಲೇ ನೋಡಿದೆ ಯಾರು ಬರ್ತಾವ್ರೆ ಅಂತ. ಏನಪ್ಪ ಸಮಾಚಾರ? ಇಲ್ಲೇ ಚುಂಚನಗಿರಿಗೆ ಹೋಯ್ತಿದ್ನು. ಹಾಂ ಪಾಪ ಹಂಗೆ ನೋಡ್ಕೊಂಡು ಬರೀ ಎಲ್ಲೋದ್ರು ಗುರು ಗುರು ಬೆಂಗಳೂರವರೆಲ್ಲ ಶಿವನುವೆ ಹಾಂ ಆಮೇಲೆ ಬಂದ್ರು. ಏನೋ ಬಂದ ಖುಷಿ ಖುಷಿ. ಓಯ್ ನಾನು ಹಂಗೆ ಹಾಕೊಂಡಿದ್ದೀನಿ ತಾ ಇದ್ರಲ್ಲಿ ಇಟ್ಕೊಂಡಿರು. ಪಾರಿವಾಳ ಪಾರಿವಾಳೆಲ್ಲ ಹಂಗೆ ಸಾಕಿದ್ದೀನಿ. ಖುಷಿ ಆಯ್ತು ಚಿನ್ನಮ್ಮ. ಇದೇ ನಾನು ನೋಡ್ತಕ್ಕಂಥ ಸ್ಕೂಲು, ಇದ್ದಂಥ ಮನೆ. ಈ ಕಡೆ ಎರಡು ಸೆಂಟ್ರಲ್ ಆಯ್ತಲ್ಲ ಅದು. ಇಲ್ಲೆಲ್ಲ ಆಟ ಆಡಿ, ಇಲ್ಲೆಲ್ಲ ಹುಸಿ ಆಟ ಆಡಿಲ್ಲ ನಾನು. ಈ ಪ್ಲೇಸು ಮರೆಯೋಕ್ಕಾಗಲ್ಲ. ಇದೇ ನಾವು ಇದ್ದಂಥ ಮನೆ. ಅದೇ ಪ್ಲೇಸಲ್ಲಿ ಅಮ್ಮ ನನ್ನ ಅಡುಗೆ ಮಾಡ್ಕೊತೀನಿ. ಪೂರ್ತಿ ಮನೆ ಹಾಳಾಗ್ಬಿಟ್ಟದೆ ಈಗ. ಹಳೆ ಮನೆ ನಮ್ಮ ಅತ್ತೆ ಮನೆ ಅಂದರೆ ಮೊದಲು ಇದ್ದಿದ್ದು ಇದೇ ಮನೆಯಲ್ಲಿ, ಇದೇ ಜಾಗದಲ್ಲಿ ನಮ್ಮ ಅತ್ತೆ ತಲೆ ನೋಡ್ಕೊಂಡು ಕುತ್ಕೋತಿತ್ತು. ಏನೋ ಒಂಥರ ನೆನ್ಸ್ಕೊತಿದ್ರೆ ಹಳೇದೆಲ್ಲ ನೆನಪಾಗುತ್ತೆ. ಎಂತೆಂಥ ಜಾಗದಲ್ಲಿ ಕರ್ಕೊಬರ್ತಾನೆ ನನ್ನ ಗಂಡ. ಯಪ್ಪ ಏಯ್ ಚಿನ್ನ, ನಿಜವಾಗ್ಲೂ ಹಾಕ್ತೀನಿ ನಾನು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ? ನಾನು ನೋಡ್ಬಿಟ್ಟು ಅವ್ನು ನಾಯಿ ಹೊಡ್ಬಂದ್ಬಿಟ್ಟದೆ. ಕೊನೆಗೂ ಅವ್ನೂರವ್ರಿಗೆ ಬಂದ್ಬಿಟ್ಟು ಎಲ್ಲ ಕಡೆನೂ ಸುತ್ತಾವನೆ. ಅವ್ನು ಓಡಾಡ್ಕೊಬಂದಿದ್ದ ಜಾಗ, ಆಟಾಡ್ತಿದ್ದಂಥ ಜಾಗ ಎಲ್ಲ ಪ್ರತಿಯೊಂದೂ ಮೆಮೊರಬಲ್ ಆಗಿ ಮಡಿಕೊಂಡಿರೋದು ಇವಾಗ ಈಚೆಗೆ ಬರ್ತದೆ ಎಲ್ಲನೂ. ಈ ಸ್ಕೂಲಲ್ಲಿ ಇವನು ಮರಕೋತಿ ಅಲ್ಲಿ ಆಡ್ತಿದ್ದದ್ದು. ಇಲ್ಲಿ ಆಡ್ತಿದ್ರು ಅಂತ ಅಂದ್ಬಿಟ್ಟು ನನ್ನ ಸೇರಿಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಹೊಸಿ ಕಿತ್ತಾಡ್ತಿರ್ಲಿಲ್ಲ ನಾನು ಅವನಿಬ್ರು. ನಾನು ಬಿಟ್ಬಿಟ್ಟು ಆಟಾಡಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಕೈಯಲ್ಲಿ ಚೆನ್ನಾಗಿ ಹೊಡ್ಸಿದೆ ಒಂದಿನ. ಆಟಾಡಿಸ್ಕೊಬಂದು ಇದೇ ಜಾಗದಲ್ಲೇ ಅವ್ನು ಆಟಾಡ್ತಿದ್ದಂಥ ಜಾಗ. ಏನೇನೋ ಮಾಡಿಸ್ಬಿಟ್ರ ಚಿನ್ಮ. ನಾವು ಆಡಿ ಬೆಳೆದಂಥ ಸ್ಕೂಲು ಈ ಮನೇಲಿದ್ದಾಗ ಜಾಸ್ತಿ ಆಟ ಆಡ್ತಿದ್ದಿದ್ದು ಮರಕೋತಿ ಆಟ. ಇದೇ ಮರದಲ್ಲಿ. ಇದು ಬಿಟ್ರೆ ಈ ಜಾಗದಲ್ಲಿ ಮೇರಿ ಆಡುವು. ಗೇಟ್ ಹಾಕ್ಬಿಡೋರೆ. ಸ್ಕೂಲ್ ಮುಚ್ಚಾಗಿದ್ದೇನೋ ಅಂತ ಗೊತ್ತಾಯ್ತಲ್ಲ. ಅವಾಗ ಆಗೊಂದ್ಸತಿ ಬಂದಿದ್ದು ಹೋಗಿದ್ದ. ಆಗೊಂದ್ 3 ವರ್ಷ ಆಯ್ತೇನ ಅಲ್ಲೇ. ನಾನು ಯಾರು ಗಾಡಿ ನಿಲ್ಸಿದ್ರಲ್ಲ ಯಾರು ಅನ್ಕೊಂಡು, ಯಾರು ಪರಿಚಯನೇ ಇಲ್ವಲ್ಲ, ನೀನು ಇದು ಆಯ್ಕ ಬಂದಲ್ಲ ನಮ್ಮಲ್ಲ ಭಾವನೆ ನಿನ್ನಂಗೆ. ನಾವು ಅನೂಪ ಅಂತ ತಿಳ್ಕೊಂಡೆ ನಾನು, ನಮ್ಮ ಬೆಕ್ಕಳೆಯ. ಎಷ್ಟು ರಶ್ಶು ಇವತ್ತು ಭಾನುವಾರ ಆಗಿರೋತ್ತಿಗೆ ಸಿಕ್ಕಾಪಟ್ಟೆ ರಶ್ ಅದೇ. ಏಯ್ ಅಮ್ಮೆ ಜಲ್ದಿ ಬಾ. ನೋಡಿ ಬೇಗ ಪರ್ಚೇಸ್ ಮಾಡು ಜಲ್ದಿ. ಚೆನ್ನಾಗಿದೆ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಗೆ ಬಿಟ್ಟು.
ಯಾರು ಅಪರೂಪದ ಮುಳ್ಳಂದಿ. ಫೈನಲಿ ಮುಡಿ ಚೀಟಿ ತಗೊಂಡಾಯ್ತು. ಈಗ ಹೋಗಿ ಗುಂಡೋಡಿಸ್ಬೇಕಷ್ಟೆ. ಬಾಯ್. ನಿಮ್ಮ ರಾಜಮಾತಾ ಸಮರ್ ಶಂಕ್ ನೀವು ರೀಲ್ಸ್ ಮಾಡಬೇಕು ಅಂತಿದೆ ನನಗೆ ಕುಂತಾಗ ಗುಂಡಲ್ಲಿ ನೋಡ್ಬೇಕು ಅಂತ ಭಾರಿ ಆಸೆ ಇತ್ತು. ಎಷ್ಟು ವರ್ಷ ಆಗಿತ್ತು ಗೊತ್ತಾ, ನಮ್ಮ ಮಾವ ತೀರೋದಾಗ ಬುಂಡೆ ಮಾಡಿಸಿದ್ದು. ಅದು ಬಿಡ್ರಿ ಇವಾಗೆ ಮಾಡಿಸ್ತಿರೋದು. 4-5 ವರ್ಷದಿಂದ ಟ್ರೈ ಮಾಡ್ತಿದ್ದೋ ಈ ಟೆಂಪಲ್ಗೆ ಬರೋಕ್ಕೆ. ಮನೆ ದೇವರು ಫೈನಲಿ ನಮ್ಮ ಮನೆ ದೇವರು ಆದಿಚುಂಚನಗಿರಿಗೆ ಬರೋಕ್ಕಿಂತ ಮುಂಚೆ ಗುಂಡೋಡಿಸ್ಬಿಟ್ಟಿದ್ದೀನಿ. ಬಂದಾಯಿತು. ಇನ್ನೇನಿದ್ರು ದೇವ್ರ ದರ್ಶನ ಮಾಡಬೇಕು. ನಾವು ಬಂದಿರೋ ಕ್ಷೇತ್ರ ಪುಣ್ಯಕ್ಷೇತ್ರ. सेव्यमान पावनाङ्घ्रि पङ्कजं व्यालयज्ञ सूत्रमिन्दुशेखरं कृपाकरं नारदादियोगि वृन्दवन्दितं दिगम्बरं काशिकापुराधिनाथ कालभैरवं भजे. ಅಲ್ಲಿಗೆ ಹೋಗ್ಬೇಕಲ್ವ ನೀನು? ಹಿಡ್ಗೈ ಹೊಡಿ. ದರ್ಶನ ಮಾಡ್ಕೊಂತ ಬಂದೆ. ಗಾಬರಿ ಎಲ್ಲ ಬಾಗಿಲೇ ಇರ್ತಾರೆ. 5-10 ನಿಮಿಷ ತೆಗೆದು ಬಿಡ್ತಾರೆ. ಕ್ಯೂ ನೋಡಿದ್ರೆ ಹತ್ತತ್ರ 1 ಅವರ್ ಆಯ್ತು ಬರೀ ದರ್ಶನ ಮಾಡೋದು. ಏನು ಮಾಡೋದು, ಎಷ್ಟು ಮಾಡೋದು, ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಬಂದಿರೋದು. ಅದೇನಾರಾಗಲಿ ದರ್ಶನ ಮಾಡ್ಕೊಂಡೇ ಹೋಯ್ತು. ಎಷ್ಟಾರ ಜನ ಇರಲಿ ದರ್ಶನ ಮಾಡ್ಕೊಂಡೇ ಹೋಗೋಣ. ಆ ವೈಟ್ ಕಲರ್ ಕಂತ 10 ವರ್ಷ ಆಗಿತ್ತು ದೇವಸ್ಥಾನಕ್ಕೆ ಬಂದು. ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದರೆ ಒಳಗಡೆ ಫುಲ್ ರಶ್ ಇರೋದ್ರಿಂದ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆದರೂ ಕೆಲವೊಂದು ಕ್ಲಿಪ್ಗಳು ತೆಗೆದಿದ್ದೀವಿ. ಚೆನ್ನಾಗವೆ, ಎಂಜಾಯ್ ಮಾಡಿ ಸಿಗ್ತೀವಿ ಮತ್ತೆ. ದೇವರಾಜ ಸೇವ್ಯಮಾನ ಪಾವನಾಭಿ ಪಂಕಜಂ ವ್ಯಾಳಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. भास्वरं भवाब्धितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरम्. ಯಾವುದು ಇದಾ? ಇದು ವೇಸ್ಟ್ ಮಾಡಿ ಮೆಟ್ಲು ಹತ್ಕೊಂಡು ಹೋಗ್ಬೇಕೀಗ. ಮೆಟ್ಲು ಹತ್ಕೊಂಡು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕು. ಮೆಟ್ಲತ್ತದು ಒಳ್ಳೆ ಬೆಟ್ಟ ಆಡ್ತಾನೆ ಐತೆ ಮರೆ. ನೀನು ತೃಪ್ತಿ ಕರ್ಕೊಂಡು ಹೊಟ್ಟೋದ್ರೆ ಹೆಂಗೆ? ತೃಪ್ತಿಗೆ ಬಸ್ಸಲ್ಲಿ ಹೊಂಟಮ್ಮ ನಡ್ಕೋಗಿ ಹಿಂಸೆ ಇತ್ತಲ್ಲ. ಹತ್ಕೊಂಡೋದ್ರೇನೆ ನೆಮ್ಮದಿ. ನೀನು ಹತ್ತೀಯ? ನೀನು ಹತ್ತೀನಿ ಅಂದ್ರೆ ನಾನು ಹತ್ತೀನಿ. ಹೋಗ್ಬೇಕಾದ್ರೆ ನಾನು ಹತ್ತಿದ್ದೀನಿ ಕಣಪ್ಪ. ಓಕೆ. ನಿಮ್ಮ ಕಷ್ಟ, ಕಾರ್ಯ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಏನಂದು ಬಡ್ಕೊಂಡೆ ಅಂತಂದ್ರೆ ಹೇಳು. ನನ್ನ ಮನೆಗೆ ಯಾವಾಗಲೂ ಕಾವಲಾಗಿ ನಿಂತಿರಪ್ಪ. ನಮ್ಗೆ ಯಾವ್ದೇ ರೀತಿ ಕಷ್ಟ ಬರ್ದಿರಂಗೆ. ಕಷ್ಟ ಬಂದರೂ ಎದುರಿಸೋಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡೆ.
ತಿಳ್ಕೊಂಡು ತುಂಬ ವರ್ಷ ಆಗಿತ್ತು. ದರ್ಶನ ಮುಗೀತು ಎಲ್ಲ. ಮದುವೆ ಆದ್ಮೇಲೆ ಒಂದ್ಸಲ ಬಂದಿರಲಿಲ್ಲ. ದರ್ಶನ ಮಾಡಿ ಗುಂಡೋಡಿಸ್ಕೊಂಡು ಎಂಜಾಯ್ ಮಾಡಿ. ಏನು ಬೆಟ್ಟದ ಮೇಲೆ ಅಲ್ಲಿ ಬಾವಿ ಥರ ಐತೆ ಕಟ್ಕಟ್ಟೆ, ಅದು ರಾಜರು ಕಟ್ಟೋದು. ಆಗಿನ ಕಾಲ ಏನು ಕಟ್ಟೋದು? ಪಾಪಿಗಳು ಫಿಕ್ಸ್ ಆಗಿದೆ. ಅರ್ಥ ಆಯ್ತು ಅನ್ಸುತ್ತೆ. ಹೋಯ್ತಾ ಇನ್ನೂ ಕೆಲವೊಂದು ವಿಡಿಯೋಸ್ ಮಾಡೋದು. ಮತ್ತೆ ಅಲ್ಲಿ ಬ್ರೌನ್ ಕಲರ್ ಅದೊಂದು ದಾರ ಕೊಡೋಣ. ಕಟ್ಕೊಡ್ತೀರಾ ನೀವೇ? 600 ಟೈಟಾಗಿ ಕಟ್ಬಿಟ್ಟೆ ಹಂಗೆ ಅಂದ್ಬಿಟ್ಟು. ಫೈನಲಿ ದರ್ಶನ ಎಲ್ಲ ಮುಗೀತು. ಈಗ ಕೆಳಗೆ ಹೋಗಿ ಅಡ್ಡ ಬಿದ್ದು ನಮಸ್ಕಾರ ಹೊಡೆದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಯ್ತಾ ಇರೋದು. ಮುಂದುವರ್ಸಿದ್ದೆ ನೀವು. ಮಾಡೋದವಲ್ಲ ಶಾಶ್ವತ ಇರ್ಲಿ ಅಂತಲ್ಲ. ಊಟ ಇಲ್ಲ, ಇದೇ ಗತಿ. ಫೈನಲಿ ದೇವ್ರ ನೋಡಕ್ಕೆ ಬಂದಿದ್ದು, ಅರ್ಕೆ ತಿರ್ಸಕ್ಕೆ ಬಂದಿದ್ದು ಎಲ್ಲ ಮುಗೀತು. ಇನ್ನೇನಿದ್ರು ಸೀದಾ ಮನೆಗೆ ಹೊಡೋದೆ. ಹೋಗ್ಮ ಹೋಗ್ತಾ ಹೋಗ್ತಾ ಸಿಗ್ತೀವಿ. ಅಲ್ಲಿಂದ ಟ್ರಾವೆಲ್ ಮಾಡಿ ಫುಲ್ಲು ಹೊಟ್ಟೆ ಹಸ್ತಿತ್ತು. ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ. ಅದಕ್ಕೆ ಊಟ ಮಾಡೋಕ್ಕೆ ಎಗ್ ರೈಸ್ ಕ್ಯಾಂಟೀನಿಗೆ ಬಂದಿದ್ವು. ಊಟ ಮಾಡ್ಕೊಂಡು ಉಳ್ಬೋದಲ್ಲ. ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿತಾ ಇದೆ, ಹೇಗಾಯ್ತಲ್ಲ. ಇವಳಿಗಂತೂ ಕೇಳಂಗೆ ಇಲ್ಲ. ಹೊಟ್ಟೆ ಹಸು ಕರ್ಕೊಂಡಿರೋ ಮಗಳೇ ಅಲ್ಲ ಇವಳು. ಏನು ಬೇಕು? ಊಟ ಮಾಡ್ಕೊಂಡು ಸಿಗ್ತದೆ. ನಾವಿನ್ನೂ ನಾನು ಊಟ ತಿಂದು ಮುಗಿಸಿದ್ರೆ ಇವಳು ಇನ್ನೂ ಚಿಕನ್ ತಿಂತವಳೆ. ಎಂಥ ಅದೃಷ್ಟ. ಬಕಾಸ್ ಒಂದು 2ನೇ ಮೊಮ್ಮಗಳು ಚಿಕನ್ ತಿನ್ನೋದ್ರಲ್ಲಿ. ನೋಡಿ ಈ ಮೂಳೆ ಆ ಮೂಳೆ ಎಲ್ಲ ಅವಳೇ ತಿಂದಿರೋದು. ನಾ ಬರೀ ಪ್ಲೇಟ್ ಮಾತ್ರ ಎಗ್ ರೈಸ್ ಮಾತ್ರ ತಿಂದಿರೋದು, ಮೂಳೆ ಎಲ್ಲ ಅವಳದೆ. ಫೈನಲಿ ಮನೆಗೆ ಬಂದು ರೀಚ್ ಆದವ. ಆದರೆ ನನ್ನ ಮಗ ನಾನು ನೋಡ್ಬಿಟ್ಟು ಯಾವ ರೀತಿ ರಿಯಾಕ್ಷನ್ ಕೊಡ್ತಾನೆ ಅನ್ನೋದನ್ನ ಈಗ ನೋಡಿ. ಪಾಪ ಏನು ಪಾಪ ಬುಂಡೆ ಹೊಡ್ಸ್ಕೊಂಬಿಟ್ಟಿದ್ಯಾ ಪಾಪ? ಎಲ್ಲೋಗಿದೆ ಯಾರು ಬೇರೆ ಹೋಗ್ಬಿಟ್ಟಾರೆ ಅಂತವನು. ಬೈರೋ ನಾನು ಕಲ ಇನ್ನೂ ಡೌಟ್ ಅವನಿಗೆ. ಬೈರೋ ಸಖತ್ ಡೌಟ್ ನನ್ನ ಮಗನಿಗೆ. ಈ ಕಣ್ಣಿದ್ದಾನೆ ನಾನು ಕದ ನಾನು ಯಾರೋ ನೀವು ಇನ್ನೂ ಡೌಟು ಕಮ್ಮಿ ಅವನಿಗೆ ನಾನು ಯಾರು ಅಂತ. ಬೇಕು ನಾನು ನೋಡಲ್ಲಿ ನಾನು ಯಾರು ಅಂತ ಕಂಡು ಹಿಡಿತಲ್ಲ, ಬರೀ ಗನ್ ಮಾತ್ರ ನೋಡ್ಕೊಂಡು ನಿಂತ. ಏನು ಬೇರೆ ಅಕ್ಕ ನಮ್ಮ ಇವತ್ತಿನ ಟ್ರಿಪ್ಪು, ನಮ್ದು ಏನೇನು ಕಾರ್ಯಕ್ರಮಗಳಿವೆ ಎಲ್ಲ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಲೈಕು, ಸಬ್ಸ್ಕ್ರೈಬು, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. खत्म. बाय बाय, टाटा, गुड बाय,
गया